ಓಕೆ ಗಾಯ್ಸ್, ಲಾಸ್ಟ್ ಕ್ಲಾಸ್ನಲ್ಲಿ ನಾವೇನ್ ಮಾಡಿದ್ವಿ, ಒಂದು ಪ್ರಾಜೆಕ್ಟ್ ನ ಕ್ರಿಯೇಟ್ ಮಾಡ್ಕೊಂಡ್ವಿ. ಅದರಲ್ಲಿ ಒಂದು ಪೈಥಾನ್ ಫೈಲ್ ನ ಕ್ರಿಯೇಟ್ ಮಾಡ್ಕೊಂಡ್ಬಿಟ್ಟು ಹಲೋ ವರ್ಲ್ಡ್ ಅಂತ ಪ್ರಿಂಟ್ ಮಾಡಿಸಿದ್ವಿ. ಸೊ ನಿಮ್ಗೊಂದು ಲಾಸ್ಟ್ ಟೈಮ್ ಆಕ್ಟಿವಿಟಿ ಕೂಡ ಕೊಟ್ಟಿದ್ದೆ. ಯಾರ್ಯಾರು ಆನ್ಸರ್ ಮಾಡಿದಿರೋ ಐ ಚೆಕ್ ಇಟ್ ಔಟ್. ಓಕೆ, ಸೊ ಚೆಕ್ ಇಟ್ ಔಟ್ ಮಾಡಿಬಿಟ್ಟು ನೆಕ್ಸ್ಟ್ ವಿಡಿಯೋದಲ್ಲಿ ಅಥವಾ ಅದರ ನೆಕ್ಸ್ಟ್ ವಿಡಿಯೋದಲ್ಲಿ ಅವ್ರಿಗೆ ಶೌಟ್ ಔಟ್ ಕೂಡ ಕೊಡ್ತೀನಿ ನಾನು, ಯಾರು ಕರೆಕ್ಟ್ ಆನ್ಸರ್ ಮಾಡಿರ್ತಾರೋ ಅವರಿಗೆ. ಓಕೆ, ಸೊ ಇವಾಗ ಏನ್ ಮಾಡೋಣ ನಾವು, ವೇರಿಯೇಬಲ್ಸ್ ಆಮೇಲೆ ಡಾಟಾ ಟೈಪ್ಸ್ ಬಗ್ಗೆ ತಿಳ್ಕೊಳ್ಳೋಣ. ವೇರಿಯೇಬಲ್ಸ್ ಅಂದ್ರೆ ಏನು ಅಂದ್ರೆ, ಲಾಸ್ಟ್ ಟೈಮ್ ನ ಎ ಬಿ ಅಂತ ಎರಡು ವೇರಿಯೇಬಲ್ಸ್ ಗಳನ್ನ ಯೂಸ್ ಮಾಡ್ಕೊಂಡಿದ್ದೆ. ಸೊ ಬೇಸಿಕಲಿ ವೇರಿಯೇಬಲ್ಸ್ ಅಂತ ಅಂದ್ರೆ ಏನು, ಡಾಟಾ ಟೈಪ್ಸ್ ಅಂತ ಅಂದ್ರೆ ಏನು ಅಂತ ತಿಳ್ಕೊಳ್ಳೋಣ. ಓಕೆ, ಸೊ ಅದಕ್ಕೆ ನಾನು ಏನ್ ಮಾಡ್ತೀನಿ, ಇಲ್ಲೊಂದು ಹೊಸ ಫೈಲ್ ನ ಕ್ರಿಯೇಟ್ ಮಾಡ್ಕೊಳ್ತೀನಿ, ಪೈಥಾನ್ ಫೈಲ್. ಸೊ ಇದು ನಮ್ದು 02 ಆಗಿರೋದ್ರಿಂದ, ಸೊ 02 ಡಾಟ್ ಪೈ, ಸಾರಿ, ಓಕೆ, 02 ಡಾಟ್ ಪೈ ಅಂತ ಒಂದು ಫೈಲ್ ನ ಕ್ರಿಯೇಟ್ ಮಾಡ್ಕೊಳ್ಳೋಣ. ಸೊ 02 ಡಾಟ್ ಪೈ. ಸೊ ಜಸ್ಟ್ ಝೂಮ್ ಇನ್ ಮಾಡ್ಕೊಳ್ತೀನಿ ಇದನ್ನ ನಾನು. ಓಕೆ, ಸೊ ಹೊಸ ಒಂದು ಫೈಲ್ ಕ್ರಿಯೇಟ್ ಮಾಡ್ಕೊಂಡು ಆದ್ಮೇಲೆ ಇಲ್ಲಿ ಏನ್ ಮಾಡ್ತೀನಿ ನಾನು, ವೇರಿಯೇಬಲ್ಸ್ ಅಂಡ್ ಡಾಟಾ ಟೈಪ್ಸ್ ಎರಡು ಕಮೆಂಟ್ಸ್ ನಲ್ಲಿ ಹಾಕಿಬಿಡ್ತೀನಿ. ಬೇಸಿಕಲಿ ನಾನು ಏನ್ ಮಾಡ್ತಾ ಇದ್ದೀನಿ ಅಂದ್ರೆ, ಮಲ್ಟಿ ಲೈನ್ ಕಮೆಂಟ್ಸ್ ಗಳನ್ನ ಕ್ರಿಯೇಟ್ ಮಾಡೋದಕ್ಕೋಸ್ಕರ ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೀನಿ. ಓಕೆ, ಸೊ ಇದ್ದ 3 ಕೋಡ್ಸ್ ಗಳನ್ನ ಕೊಟ್ರೆ ಏನಾಗುತ್ತೆ, ಇದು ಮಲ್ಟಿ ಲೈನ್ ಕಮೆಂಟ್ಸ್ ಆಗಿ ಕನ್ವರ್ಟ್ ಆಗುತ್ತೆ. ಓಕೆ, ಸೊ ಮಲ್ಟಿ ಲೈನ್ಸ್ ಕಮೆಂಟ್ಸ್ ಅಂದ್ರೆ ಏನು ಅಂದ್ರೆ, ನಾವು ಏನೇ ಕೋಡ್ ನಲ್ಲಿ ಬರೆದ್ರು ಕೂಡ ಅದು ಎಕ್ಸಿಕ್ಯೂಟ್ ಆಗಲ್ಲ. ಓಕೆ, ಸೊ ಅಷ್ಟೇ, ನಮ್ಮ ರೆಫರೆನ್ಸ್ ಪರ್ಪಸ್ಗೆ ಅದು ಏನಿರುತ್ತೆ ಅಲ್ಲಿ ಸ್ಟೋರ್ ಆಗಿರುತ್ತೆ. ಓಕೆ, ಸೊ ವೇರಿಯೇಬಲ್ಸ್. ಓಕೆ, ಸೊ ವೇರಿಯೇಬಲ್ಸ್ ಅಂಡ್ ಡಾಟಾ ಟೈಪ್ಸ್. ಓಕೆ, ಸೊ ವೇರಿಯೇಬಲ್ಸ್ ಅಂಡ್ ಡಾಟಾ ಟೈಪ್ಸ್ ಬಗ್ಗೆ ತಿಳ್ಕೊಳ್ಳೋಣ ಈ ವಿಡಿಯೋದಲ್ಲಿ. ವೇರಿಯೇಬಲ್ಸ್, ಫಸ್ಟ್ ಆಫ್ ಆಲ್ ವೇರಿಯೇಬಲ್ಸ್ ಅಂದ್ರೆ ಏನು ಅಂತ ತಿಳ್ಕೊಳ್ಳೋಣ. ವೇರಿಯೇಬಲ್ಸ್ ಬೇಸಿಕಲಿ ಏನಪ್ಪಾ ಅಂತಂದ್ರೆ ಒಂದು ಸ್ಟೋರೇಜ್ ಅಂತ ಹೇಳ್ಬೋದು. ಓಕೆ, ಸೊ ಇವಾಗ ಏನ್ ಮಾಡ್ತಾ ಇದ್ದೀನಿ ನಾನು, ಅಸ್ಯೂಮ್ ಲೆಟ್ ಅಸ್ ಅಸ್ಯೂಮ್ ದಾಟ್ ಎಕ್ಸ್ ಈಕ್ವಲ್ಸ್ ಟು 2 ಅಂತ ಈ ರೀತಿ ಅಸ್ಯೂಮ್ ಮಾಡ್ಕೊಳ್ತಾ ಇರ್ತೀವಿ ಮ್ಯಾಥ್ಸ್ ನಲ್ಲಿ, ರೈಟ್? ಸೊ ಅದೇ ರೀತಿ ನಾವ್ ಏನ್ ಮಾಡ್ತೀವಿ ಅಂದ್ರೆ, ಎಕ್ಸ್ ಈಕ್ವಲ್ಸ್ ಟು 2 ಅಂತ ಅಲ್ಲಿ ಏನ್ ಅಸ್ಯೂಮ್ ಮಾಡ್ಕೊಳ್ತೀವೋ ಅದೇ ರೀತಿ ಇಲ್ಲಿ ಸ್ಟೋರ್ ಮಾಡ್ಬೇಕಾಗತ್ತೆ, ಕಂಪ್ಯೂಟರ್ಗೆ ಹೇಳ್ಬೇಕಾಗತ್ತೆ ಈ ವ್ಯಾಲ್ಯೂನ ನೀನು ಇದ್ರೊಳಗಡೆ ಸ್ಟೋರ್ ಮಾಡಿ ಇಟ್ಕೊಂಡಿರು ಅಂತ. ಅಂದ್ರೆ ನಿಮ್ಗೆ ಬೆಸ್ಟ್ ಎಕ್ಸಾಂಪಲ್ ಹೇಳೋದೇನಪ್ಪಾ ಅಂತಂದ್ರೆ, ಇವಾಗ ನಾ ಏನ್ ಮಾಡ್ತೀನಿ, ಎ ಈಕ್ವಲ್ಸ್ ಟು VAJWD ವಾಸಿದ್ ಅಂತ ಕೊಟ್ಟಿರ್ತೀನಿ. ಓಕೆ, ಸೊ ಸಾರಿ, VAJWD ವಾಸಿದ್ ಅಂತ ಕೊಟ್ಟಿರ್ತೀನಿ. ಯಾಕಂದ್ರೆ ವಾಸಿದ್ ಅನ್ನೋದು ಏನಾಗಿದೆ, ಸ್ಟ್ರಿಂಗ್ ಆಗಿರೋದ್ರಿಂದ ನಾ ಅದನ್ನ ಡಬಲ್ ಕೋಟ್ಸ್ ನಲ್ಲೇ ಬರೀಬೇಕು ಅಥವಾ ಸಿಂಗಲ್ ಕೋಟ್ಸ್ ನಲ್ಲೇ ಬರೀಬೇಕು, ಡೈರೆಕ್ಟ್ಲಿ ಬರೆಯೋದಿಕ್ ಆಗೋದಿಲ್ಲ. ಓಕೆ, ಸೊ ಒಂದ್ ಸ್ಟ್ರಿಂಗ್ ನ ಯಾವತ್ತಿಗೂ ನಾವು ಏನ್ ಮಾಡ್ತೀವಿ, ಡಬಲ್ ಕೋಟ್ಸ್ ಅಥವಾ ಸಿಂಗಲ್ ಕೋಟ್ಸ್ ನಲ್ಲಿ ಅದನ್ನ ಎಂಟರ್ ಮಾಡ್ತೀವಿ. ಓಕೆ, ಸೊ ಎ ಈಕ್ವಲ್ಸ್ ಟು ವಾಸಿದ್ ಅಂದ್ರೆ ಇವಾಗ ಎ ವ್ಯಾಲ್ಯೂ ಏನಾಗ್ಬಿಟ್ಟಿದೆ, ವಾಸಿದ್ ಆಗಿ ಕನ್ವರ್ಟ್ ಆಗಿದೆ. ನಾ ಯಾವಾಗ ಏನ ಕಾಲ್ ಮಾಡ್ತೀನೋ, ಎ ಬಾ ಇಲ್ಲಿ ಅಂತಂದ್ರೆ ಯಾರು ಬರ್ತಾರೆ, ವಾಸಿದ್ ಬರ್ತಾನೆ. ಓಕೆ, ಸೊ ಇವಾಗ ನೋಡ್ಬೋದು ಇಲ್ಲಿ ಪ್ರಿಂಟ್ ಪ್ರಿಂಟ್ ಎ ಅಂತ ಕೊಟ್ಬಿಟ್ಟು ನಾ ಏನಾದ್ರೂ ಇದನ್ನ ಎಕ್ಸಿಕ್ಯೂಟ್ ಮಾಡಿಸಿದ್ರೆ ಇವಾಗ ಏನ್ ಪ್ರಿಂಟ್ ಆಗುತ್ತೆ, ಇಲ್ಲಿ ನನಗೆ ವಾಸಿದ್ ಪ್ರಿಂಟ್ ಆಗುತ್ತೆ. ಓಕೆ, ಸೊ ಬೇಸಿಕಲಿ ಏನಾಯ್ತು, ಇವಾಗ ಎ ವ್ಯಾಲ್ಯೂ ಏನಾಗ್ಬಿಟ್ಟಿದೆ, ವಾಸಿದ್ ಆಗ್ಬಿಟ್ಟಿದೆ. ಓಕೆ, ಇದು ಸ್ಟೋರೇಜ್ ವ್ಯಾಲ್ಯೂ ಅಂತ ಹೇಳ್ಬೋದು. ಇಲ್ಲೇನ್ ಮಾಡ್ತೀವಿ ನಾವು, ಸ್ಟೋರ್ ಮಾಡ್ತೀವಿ ವ್ಯಾಲ್ಯೂಸ್ ಗಳನ್ನ. ಓಕೆ, ಸೊ ಏನ್ ವ್ಯಾಲ್ಯೂಸ್ ಗಳನ್ನ ಸ್ಟೋರ್ ಮಾಡ್ಕೊಂಡಿರುತ್ತೋ ಅದನ್ನ ನಾವು ವೇರಿಯಬಲ್ ಅಂತ ಕರಿತೀವಿ. ಓಕೆ, ಸೊ ಪ್ರಿಂಟ್ ನಲ್ಲಿ ನೋಡ್ತಾ ಇರ್ಬೋದು, ಇಲ್ಲಿ ನಾನು ಏನ ಈ ರೀತಿ ಕೊಟ್ಟಿದ್ದೀನಿ. ಓಕೆ, ಸೊ ಲೆಟ್ ಮೀ ಡೂ ಒನ್ ಥಿಂಗ್. ಸೊ ಎ ಅಂತ ಕೊಟ್ಬಿಟ್ಟು ನಾನು ಡೈರೆಕ್ಟ್ಲಿ ಈ ರೀತಿ ಮಾಡ್ಬಿಟ್ಟು ಕಾಲ್ ಮಾಡಿದ್ರೆ ಏನಾಗುತ್ತೆ, ನನಗೆ ಪ್ರಿಂಟ್ ಆಗುತ್ತೆ. ಇವಾಗ ನೋಡೋಣ, ಇಲ್ಲಿ ಎ ಈಕ್ವಲ್ಸ್ ಟು ವಾಸಿದ್ ಅಂತ ಇದೆ. ಇದೊಂದು ವೇರಿಯಬಲ್ ಆಗಿರೋ ಕಾರಣದಿಂದಾಗಿ ಡೈರೆಕ್ಟ್ಲಿ ಎ ಹಾಕಿದಾಗ ಇಲ್ಲಿ ಯಾವುದೇ ರೀತಿ ಎರರ್ ಬರಲಿಲ್ಲ, ನನಗೆ ವಾಸಿದ್ ಪ್ರಿಂಟ್ ಆಯಿತು. ಓಕೆ, ಸೊ ಲೆಟ್ ಮಿ ಕಮೆಂಟ್ ಇಟ್ ಔಟ್. ಇದನ್ನ ಕಮೆಂಟ್ ಮಾಡ್ಬಿಟ್ಟು ನಾ ಏನ್ ಮಾಡ್ತೀನಿ, ಜಸ್ಟ್ ರನ್ 2 ಅಂತ ಕೊಡ್ತೀನಿ. ಇವಾಗ ನೋಡ್ಬೋದು ಇಲ್ಲಿ ನಂಗೆ ಏನ್ ಬರ್ತಾ ಇದೆ, ಎ ಇಸ್ ನಾಟ್ ಡಿಫೈನ್ಡ್ ಅಂತ ಬರ್ತಾ ಇದೆ. ಏನಕ್ಕೆ ಬರ್ತಾ ಇದೆ ಈ ರೀತಿ ಎ ಇಸ್ ನಾಟ್ ಡಿಫೈನ್ಡ್ ಅಂತ? ಓಕೆ, ಸೊ ಇಲ್ಲಿ ನಾನು ಎ ಅನ್ನೋದನ್ನ ವೇರಿಯಬಲ್ ನ ಡಿಫೈನ್ ಮಾಡೇ ಇಲ್ಲ, ಆದ್ರೂ ಕೂಡ ಎ ನ ಕಾಲ್ ಮಾಡ್ತಾ ಇದ್ದೀನಿ. ಹಿಂಗೆ ಗೊತ್ತಾಯ್ತು ನಾವು ಎ ನ ಕಾಲ್ ಮಾಡ್ತಾ ಇದ್ದೀನಿ ಇಲ್ಲಿ ಅಂತ? ಓಕೆ, ಸೊ ಇಲ್ಲಿ ನಾನು ಸ್ಟ್ರಿಂಗ್ ಕೂಡ ಎ ನ ಪ್ರಿಂಟ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇರ್ಬೋದು ನಾ ಬೇಸಿಕಲಿ. ಓಕೆ, ಸೊ ಎ ಅನ್ನೋದೊಂದು ವೇರಿಯಬಲ್ ಅಲ್ಲ, ಒಂದು ಸ್ಟ್ರಿಂಗ್ ಅಂತ ಇಟ್ಕೊಳ್ಳೋಣ, ಅದನ್ನ ಕಾಲ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇರ್ಬೋದು. ಬಟ್ ಏನಕ್ಕೆ ಪ್ರಿಂಟ್ ಆಗ್ತಾ ಇಲ್ಲ, ಇಸ್ ನಾಟ್ ಡಿಫೈನ್ಡ್ ಅಂತ ಏನಕ್ಕೆ ಬರ್ತಾ ಇದೆ? ಅಕಸ್ಮಾತ್ ನೀವ್ ಏನಾದ್ರು ಸ್ಟ್ರಿಂಗ್ ನ ಪ್ರಿಂಟ್ ಮಾಡಿಸ್ತಾ ಇದ್ರೆ ನೆನ್ಪಿರ್ಲಿ, ಅದು ಯಾವಾಗ್ಲೂ ಏನಿರ್ಬೇಕು, ಡಬಲ್ ಕೋಟ್ ಅಥವಾ ಸಿಂಗಲ್ ಕೋಟ್ ಸೆಂಟರ್ ನಲ್ಲಿ ಇರ್ಬೇಕು. ಓಕೆ, ಸೊ ಇವಾಗ ಏನಾಗುತ್ತೆ, ಇದು ಪ್ರಿಂಟ್ ಆಗುತ್ತೆ. ಓಕೆ, ಸೊ ನಾ ಇದನ್ನ ರನ್ ಮಾಡಿದ್ರೆ ನೋಡ್ಬೋದು, ಇಲ್ಲಿ ಏನಾಗುತ್ತೆ, ಎ ಪ್ರಿಂಟ್ ಆಗುತ್ತೆ. ಓಕೆ, ಸೊ ಲೆಟ್ ಮಿ ಜೂಮ್ ಇನ್. ಇಲ್ಲಿ ಏನಾಗ್ತದೆ, ಎ ಪ್ರಿಂಟ್ ಆಗ್ತಾ ಇದೆ. ನಾನು ಏನಾದ್ರು ಸಿಂಗಲ್ ಕೋಟ್ ಅಥವಾ ಡಬಲ್ ಕೋಟ್ ಕೊಡ್ಲಿಲ್ಲ ಅಂತಂದ್ರೆ ಏನ್ ಅನ್ಕೊಂಡ್ಬಿಡುತ್ತೆ ಪ್ರಿಂಟ್ ಸ್ಟೇಟ್ಮೆಂಟ್, ಇವ್ನು ಯಾವ್ದು ವೇರಿಯೇಬಲ್ ನ ಕಾಲ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದಾನೆ ಅಂತ ಅನ್ಕೊಳುತ್ತೆ. ಸೊ ಅಲ್ಲಿ ನಾ ಯಾವುದೇ ರೀತಿಯಾದ ವೇರಿಯೇಬಲ್ ನ ಡಿಕ್ಲೇರ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಆ ಟೈಮ್ ನಲ್ಲಿ ಏನಾಗುತ್ತೆ, ನನಗೆ ಎರರ್ ಬರುತ್ತೆ. ಓಕೆ, ಸೊ ಅದಕ್ಕೋಸ್ಕರ ನೀವು ಯಾವ್ದಾದ್ರು ಸ್ಟ್ರಿಂಗ್ ನ ಪ್ರಿಂಟ್ ಮಾಡೋದಕ್ಕೆ ಟ್ರೈ ಮಾಡಿದ್ರೆ ಅದನ್ನ ಡಬಲ್ ಕೋಟ್ ಅಥವಾ ಸಿಂಗಲ್ ಕೋಟ್ ನಲ್ಲಿ ಕಾಲ್ ಮಾಡಿ. ಓಕೆ, ವೇರಿಯೇಬಲ್ ನ ಕಾಲ್ ಮಾಡೋದಕ್ಕೆ ಟ್ರೈ ಮಾಡಿದ್ರೆ ಈ ಡಬಲ್ ಕೋಟ್ ಕೊಡುವಂತ ಅವಶ್ಯಕತೆ ಇರೋದಿಲ್ಲ. ಓಕೆ, ಆಲ್ ರೈಟ್. ಸೊ ಇವಾಗ ಏನಾಯ್ತು, ವೇರಿಯೇಬಲ್ ಬಗ್ಗೆ ನಿಮಗೆ ಒಂದು ಬೆಟರ್ ಅಂಡರ್ಸ್ಟ್ಯಾಂಡಿಂಗ್ ಬಂದಿರಬಹುದು ಅಂತ ಅನ್ಕೊಂಡಿದೀನಿ. ಇವಾಗ ನಾನು ಏನ್ ಮಾಡ್ತೀನಿ, ಕಾಲ್ ಮಾಡ್ತೀನಿ ಅಂತ ಇಟ್ಕೊಳ್ಳೋಣ. ಓಕೆ, ಸೊ ಇವಾಗ ಬಿ ನಲ್ಲಿ ಏನ್ ಸ್ಟೋರ್ ಮಾಡ್ಕೊಳ್ಳೋಣ, ಬಿ ಅನ್ನೋದು ಇನ್ನೊಂದು ವೇರಿಯೇಬಲ್ ನ ತಗೊಳ್ಳೋಣ. ಅದರಲ್ಲಿ ಏನ್ ಮಾಡ್ತೀನಿ ನಾನು,
ಹ್ಯಾಕರ್ ಅಂತ ಸ್ಟೋರ್ ಮಾಡ್ತೀನಿ. ಓಕೆ, ಸೊ ಹ್ಯಾಕರ್ ಅಂತ ಸ್ಟೋರ್ ಮಾಡಿಬಿಟ್ಟು ಇಲ್ಲಿ ನಾನು A+B ಮಾಡಿದ್ರೆ ಏನಾಗುತ್ತೆ, ನಂಗೆ ವಾಜಿದ್ ಹ್ಯಾಕರ್ ಅಂತ ಪ್ರಿಂಟ್ ಬರುತ್ತೆ. ಓಕೆ, ಸೊ ಅಂದ್ರೆ ಔಟ್ಪುಟ್ ಬರುತ್ತೆ. ರನ್ ಟು ಮಾಡ್ಬಿಟ್ಟು ನೋಡಿದ್ರೆ ನೋಡ್ಬೋದು ಇಲ್ಲಿ ವಾಜಿದ್ ಹ್ಯಾಕರ್ ಅಂತ ನಂಗೆ ಏನ್ ಬರ್ತಾ ಇದೆ, ಕಂಪ್ಲೀಟ್ ಆಗಿ ಒಂದು ಸ್ಟ್ರಿಂಗ್ ಸಿಗ್ತಾ ಇದೆ. ಓಕೆ, ಸೊ ಕಾನ್ಕಾಟಿನೇಷನ್ ಅಂತ ಹೇಳ್ತೀವಿ ಸ್ಟ್ರಿಂಗ್ ನ. ಸೊ ಇದು ಸ್ಟ್ರಿಂಗ್ ಪಾರ್ಟ್ ನಲ್ಲಿ ಸ್ಟ್ರಿಂಗ್ ಡಾಟಾ ಟೈಪ್ ನ ಕಲಿಯುವಂತ ಟೈಮ್ ನಲ್ಲಿ ಹೇಳ್ತೀನಿ ಕಾನ್ಕಾಟಿನೇಷನ್ ಅಂದ್ರೆ ಏನು ಎತ್ತ ಅಂತ. ಜಸ್ಟ್ ಎಕ್ಸಾಂಪಲ್ ಕೊಟ್ಟೆ ನಿಮಗೆ, ವೇರಿಯೇಬಲ್ಸ್ ಏನಾಗ್ತವೆ ಏನಿಲ್ಲ ಅಂತ. ಬೇಸಿಕಲಿ ಏನಾಗುತ್ತೆ, ಅದು ನಾವು ವ್ಯಾಲ್ಯೂಸ್ ಗಳನ್ನ ಸ್ಟೋರ್ ಮಾಡಬಹುದು ವೇರಿಯೇಬಲ್ಸ್ ಗಳಲ್ಲಿ, ಇದನ್ನ ನೆನ್ಪಿಟ್ಕೊಳ್ಳಿ. ಓಕೆ, ವೇರಿಯೇಬಲ್ಸ್ ಗಳನ್ನ ಕಾಲ್ ಮಾಡುವಂತಹ ಟೈಮ್ ನಲ್ಲಿ ನಾವು ಸಿಂಗಲ್ ಕೋಟ್ ಅಥವಾ ಡಬಲ್ ಕೋಟ್ ನ ಯೂಸ್ ಮಾಡ್ಕೊಳ್ಳಲ್ಲ. ಇದನ್ನು ಕೂಡ ನೆನಪಿನಲ್ಲಿ ಇರ್ಲಿ. ಓಕೆ, ಸೊ ಇದು ವೇರಿಯೇಬಲ್ಸ್ ಗಳ ಆದ್ಮೇಲೆ ನಮಗ್ ಬರೋದು ಏನಿದೆ ಇವಾಗ ಪ್ರೆಸೆಂಟ್ಲಿ ಡಾಟಾ ಟೈಪ್ಸ್. ಓಕೆ, ಎಷ್ಟು ಡಾಟಾ ಟೈಪ್ಸ್ ಇದಾವೆ ಪೈಥಾನ್ ನಲ್ಲಿ ಅಂತ ತಿಳ್ಕೊಳ್ಳೋಣ ಬೇಸಿಕಲಿ. ಓಕೆ, ಪೈಥಾನ್ ನಲ್ಲಿ ಎಷ್ಟು ಡಾಟಾ ಟೈಪ್ಸ್ ಬರ್ತವೆ ಏನು ಎತ್ತ ಅಂತ ನಾವು ಇವಾಗ ತಿಳ್ಕೊಳ್ಳೋಣ. ಪೈಥಾನ್ ನಲ್ಲಿ ಬೇಸಿಕಲಿ 7 ಟೈಪ್ಸ್ ಮೇನ್ಲಿ ಅಂತ ಅಂದ್ರೆ 7 ಟೈಪ್ಸ್ ಡಾಟಾ ಟೈಪ್ಸ್ ಗಳು ಬರ್ತವೆ. ಓಕೆ, 7 ಟೈಪ್ಸ್ ಯಾವ್ಯಾವ ಅಂತ ಹೇಳೋದಾದ್ರೆ, ಫಸ್ಟ್ ಒನ್ ಬಂದ್ಬಿಟ್ಟು ಇಂಟ್ ಡಾಟಾ ಟೈಪ್. ಸೊ ಇದು ಏನಂತ ಹೇಳ್ಬೋದು, ಇಂಟಿಜರ್ ಟೈಪ್. ಓಕೆ, ಸೊ ಇಂಟ್ ಟೈಪ್ ಅಂದ್ರೆ ನಂಬರ್ಸ್ ಗಳು. ಓಕೆ, ನಂಬರ್ಸ್ ಅಂತ ಹೇಳ್ಬೋದು. ಓಕೆ, ಸೊ ಆಮೇಲೆ ಬರುತ್ತೆ ನಮ್ದು ಫ್ಲೋಟ್. ಸೊ ಫ್ಲೋಟ್ ಬಂದ್ಬಿಟ್ಟು ಏನಿರುತ್ತೆ, ಡೆಸಿಮಲ್. ಓಕೆ, ಸೊ ಡೆಸಿಮಲ್ ಅಂತ ಹೇಳ್ಬೋದು, ಅಂದ್ರೆ 1.1 ಸಮಥಿಂಗ್ ಈ ರೀತಿ ಕೊಡ್ತೀವಿ. ನಂಬರ್ಸ್ ಗಳಂದ್ರೆ 1 2. ಸೊ ಇವನ್ನ ಏನಂತ ಕರಿತೀವಿ ನಾವು, ಇಂಟಿಜರ್ ಅಂತ ಹೇಳ್ತೀವಿ. ಓಕೆ, ಸೊ ಅದಾದ್ಮೇಲೆ ಬರುತ್ತೆ ನಮ್ದು STR ಅಂತ. STR ಬೇಸಿಕಲಿ ಸ್ಟ್ರಿಂಗ್ ಡಾಟಾ ಟೈಪ್. ಓಕೆ, ಸೊ ಸ್ಟ್ರಿಂಗ್ ಅಂತ ಅಂದ್ರೆ ಏನು, ಎಕ್ಸಾಂಪಲ್ ಕೊಡೋದಾದ್ರೆ, ಸ್ಟ್ರಿಂಗ್ ಅಂತ ಕೊಡೋದಾದ್ರೆ ವಾಜಿದ್ ಕೂಡ ಒಂದು ಸ್ಟ್ರಿಂಗ್, ಇದ್ದಲಗಿ ಅನ್ನೋದು ಒಂದು ಸ್ಟ್ರಿಂಗ್. ಸೊ ಯೂಸರ್ ನೇಮ್ ಏನಾದ್ರು ಇತ್ತಂದ್ರೆ ವಾಜಿದ್ 420 ಅನ್ನೋದು ಕೂಡ ಒಂದು ಸ್ಟ್ರಿಂಗ್, ರೈಟ್. ಸೊ ಇವನ್ನೆಲ್ಲ ಏನಂತ ಹೇಳ್ಬೋದು ನಾವು, ಸ್ಟ್ರಿಂಗ್ಸ್ ಅಂತ ಹೇಳ್ಬೋದು. ಓಕೆ, ಸ್ಟ್ರಿಂಗ್ ಡಾಟಾ ಟೈಪ್ ಅಂತ ಹೇಳ್ತೀವಿ. ಆಮೇಲೆ ಬರುತ್ತೆ ಲಿಸ್ಟ್ ಅಂತ. ಸೊ ಲಿಸ್ಟ್ ಅಂದ ತಕ್ಷಣ ನಿಮ್ಗೆ ಗೊತ್ತಿರಲೇಬೇಕು, ಲಿಸ್ಟ್ ಅಂದ್ರೆ ಏನು. ಇಟ್ ಕಂಟೈನ್ಸ್ ಸಮ್ ಹೋಮೋಜಿನಿಯಸ್ ಆರ್ ಹೆಟ್ರೋಜಿನಿಯಸ್ ಎಲಿಮೆಂಟ್ಸ್ ಇನ್ ಇಟ್. ಸೊ ಅರೇ ಕಾನ್ಸೆಪ್ಟ್ ನ ನೀವು ಕಲ್ತಿರ್ಬೋದು C++ ನಲ್ಲಿ. ಅಲ್ಲಿ ಏನಾಗುತ್ತೆ, ನಮ್ದು ಹೋಮೋಜಿನಿಯಸ್ ಎಲಿಮೆಂಟ್ಸ್ ಮಾತ್ರ ನಾವು ಆಡ್ ಮಾಡ್ಬೋದು, ರೈಟ್, ಒಂದು ಅರೇ ಒಳಗಡೆ. ಬಟ್ ಲಿಸ್ಟ್ ನಲ್ಲಿ ಆ ರೀತಿ ಅಲ್ಲ, ನೀವು ಹೋಮೋಜಿನಿಯಸ್ ಆಮೇಲೆ ಹೆಟ್ರೋಜಿನಿಯಸ್ ಎರಡು ಟೈಪ್ ಎಲಿಮೆಂಟ್ಸ್ ಗಳನ್ನು ಕೂಡ ಆಡ್ ಮಾಡ್ಬೋದು. ಹೋಮೋಜಿನಿಯಸ್ ಅಂದ್ರೆ ಏನು, ಹೆಟ್ರೋಜಿನಿಯಸ್ ಅಂದ್ರೆ ಏನು, ಬೇಸಿಕಲಿ ಈ ರೀತಿ ಅಂದ್ರೆ ಏನು. ಹೋಮೋಜಿನಿಯಸ್ ಅಂದ್ರೆ ಇವಾಗ ನೀವೇನಾದ್ರೂ ಸ್ಟ್ರಿಂಗ್ ನ ಆಡ್ ಮಾಡಿದ್ರೆ, ಅಂದ್ರೆ ಇಲ್ಲಿ ಸ್ಟಾರ್ಟಿಂಗ್ ನಲ್ಲಿ ಏನ್ ಮಾಡಿದ್ರೆ, ಇವಾಗ ಒಂದು ವಾಜಿದ್ ಅನ್ನುವಂತ ಸ್ಟ್ರಿಂಗ್ ನ ಆಡ್ ಮಾಡಿದ್ರ, ಅದಾದ್ಮೇಲೆ ನೀವು ಕಂಟಿನ್ಯೂಸ್ ಆಗಿ ಅಷ್ಟು ಸ್ಟ್ರಿಂಗ್ಸ್ ಗಳನ್ನೇ ಆಡ್ ಮಾಡಬೇಕು, ಅಂದ್ರೆ ಇದ್ದಲಾಗಿ. ಸೊ ಈ ರೀತಿ ನೀವ್ ಏನ್ ಮಾಡ್ಬೇಕಾಗುತ್ತೆ, ಸ್ಟ್ರಿಂಗ್ಸ್ ಗಳನ್ನೇ ಆಡ್ ಮಾಡ್ಬೇಕಾಗುತ್ತೆ ಹೋಮೋಜಿನಿಯಸ್ ಆಗಿದ್ರೆ. ಹೆಟ್ರೋಜಿನಿಯಸ್ ಆಗಿದ್ರೆ ಏನಾಗುತ್ತೆ, ನೀವು ಸ್ಟ್ರಿಂಗ್ ಟೈಪ್ಸ್ ನು ಯೂಸ್ ಮಾಡ್ಕೋಬಹುದು, ಇಂಟ್ ಟೈಪ್ ನು ಯೂಸ್ ಮಾಡ್ಕೋಬಹುದು, ಫ್ಲೋಟ್ ಟೈಪ್ ನು ಯೂಸ್ ಮಾಡ್ಕೋಬಹುದು. ಫಾರ್ ಎಕ್ಸಾಂಪಲ್, ಇವಾಗ ವಾಜಿದ್ ಅನ್ನೋದು ಒಂದು ಸ್ಟ್ರಿಂಗ್, ಇದ್ದಲ್ಗಿ ಅನ್ನೋದು ಒಂದು ಸ್ಟ್ರಿಂಗ್. ಸೊ ಅದಾದ್ಮೇಲೆ ನಾನು 1 ಅಂತ ಕೊಡ್ತೀನಿ, ಇದು ಒಂದು ಏನಾಯ್ತು, ಇಂಟಿಜರ್ ಆಯ್ತು. ಇವಾಗ 1.1 ಅಂತ ಕೊಡ್ತೀನಿ, ಇದು ಏನಾಯ್ತು, ಡೆಸಿಮಲ್ ಪಾಯಿಂಟ್ ಆಯ್ತು, ರೈಟ್. ಸೊ ಈ ರೀತಿ ನಾನು ಏನ್ ಮಾಡ್ಬೋದು, ಹೆಟ್ರೋಜಿನಿಯಸ್ ಎಲಿಮೆಂಟ್ಸ್ ಕೂಡ ಲಿಸ್ಟ್ ನಲ್ಲಿ ಆಡ್ ಮಾಡ್ತಾ ಹೋಗ್ಬೋದು. ಓಕೆ, ಸೊ ಡಿಕ್ಷನರಿ ಅಂತ ಬರುತ್ತೆ ನೆಕ್ಸ್ಟ್. ನಮ್ದು ಡಾಟಾ ಟೈಪ್ ಬಂದ್ಬಿಟ್ಟು ಡಿಕ್ಷನರಿ, DICT ಡಿಕ್ಟ್ ಅಂತ ಕೊಡ್ತೀವಿ. ಇದನ್ನ ನಾವು ಏನ್ ಮಾಡ್ತೀವಿ, ಬೇಸಿಕಲಿ ಡಿಕ್ಷನರಿ. ಇದು ಸಿಂಟ್ಯಾಕ್ಸ್ ಬಂದ್ಬಿಟ್ಟು ಫ್ಲವರ್ ಬ್ರಾಕೆಟ್. ಓಕೆ, ಫ್ಲವರ್ ಬ್ರಾಕೆಟ್ ಓಪನ್ ಕ್ಲೋಸ್. ಅದಾದ್ಮೇಲೆ ಕೀ ಇರುತ್ತೆ. ಓಕೆ, ಸೊ ಕೀ ಇರುತ್ತೆ, ಅದಾದ್ಮೇಲೆ ಅದ್ರದ್ದು ಐಟಮ್ ಇರುತ್ತೆ. ಓಕೆ, ಸೊ ಈ ರೀತಿ ನಮ್ದು ಡಿಕ್ಷನರಿ ಇರುತ್ತೆ. ಓಕೆ, ಸೊ ಇದು ಒಂದು ಬೇಸಿಕಲಿ ಒಂದ್ ಕೀ ಆಮೇಲೆ ಐಟಮ್. ಡಿಕ್ಷನರಿಯಲ್ಲಿ ನೀವು ವರ್ಡ್ ನೋಡಿರ್ತೀರಾ, ರೈಟ್. ಸೊ ಒಂದು ವರ್ಡ್ ಗೆ ಅದ್ರದ್ದು ನೆಕ್ಸ್ಟ್ ಮೀನಿಂಗ್ ಇರುತ್ತೆ, ರೈಟ್. ಸೊ ಆ ರೀತಿ ಡಿಕ್ಷನರಿ ವರ್ಕ್ ಆಗುತ್ತೆ. ಅದೇ ರೀತಿ ನೆಕ್ಸ್ಟ್ ನಮ್ದು ಟಪಲ್ ಬರುತ್ತೆ, TUP ಟಪ್ ಅಂತ. ಓಕೆ, ಸೊ ಇದು ಟಪಲ್ ಅಂತ ಕರಿತೀವಿ ನಾವು. ಸೊ ರೈಟ್, ಸೊ ನಾವು ಜಾಸ್ತಿ ಡಿಸ್ಕಸ್ ಮಾಡೋದು ಇದು, ಈ ಕೋರ್ಸ್ ಅಲ್ಲಿ ನಾವು ಜಾಸ್ತಿ ಡಿಸ್ಕಸ್ ಮಾಡ್ತಾ ಇರೋದು ಇಂಟ್ ಆಮೇಲೆ STR ಆಮೇಲೆ ಲಿಸ್ಟ್ ಮೇಲೆ ಆಮೇಲೆ ಡಿಕ್ಟ್ ಮೇಲೆ. ಓಕೆ, ಟಪಲ್ ಅಷ್ಟೊಂದು ಯೂಸ್ ಮಾಡಲ್ಲ ನಾವು. ಸೊ ಬೇಸಿಕಲಿ ಓಕೆ, ಸೊ ಟಪಲ್ ಆದ್ಮೇಲೆ ನಿಮ್ಗೆ ಬರೋದು ಯಾವ್ದು ಬಂದ್ಬಿಟ್ಟು ಸೆಟ್. ಓಕೆ, ಸೆಟ್ ಬೇಸಿಕಲಿ ನೀವು ಮ್ಯಾಥ್ಸ್ ನಲ್ಲಿ ಕೇಳಿರ್ತೀರಾ, ಸೆಟ್ ಅಂದ್ರೆ ಏನು ಅಂತ ನಿಮ್ಗೆ ಗೊತ್ತಿರ್ಲೇಬೇಕು. ಓಕೆ, ಸೊ ಸೆಟ್ ಕೂಡ ಬರುತ್ತೆ, ಸೆಟ್ಸ್. ಸೊ ಇಷ್ಟೆಲ್ಲ ನಮ್ಗೆ ಡಾಟಾ ಟೈಪ್ಸ್ ಬರ್ತದೆ. ಇನ್ನೊಂದು ಲಾಸ್ಟ್ ಅಲ್ಲಿ ಬರುತ್ತೆ ಬೂಲಿಯನ್ ಅಂತ. ಸೊ ಇದು ಏನ್ ಮಾಡುತ್ತೆ, ಬೇಸಿಕಲಿ TRUE ಟ್ರೂ ಆರ್ ಫಾಲ್ಸ್ ವ್ಯಾಲ್ಯೂನ ಕೊಡುತ್ತೆ. FALS ಫಾಲ್ಸ್. ಇವು ಎರಡೇ ವ್ಯಾಲ್ಯೂಸ್ ಗಳನ್ನ ಇದು ರಿಟರ್ನ್ ಮಾಡೋದು ಬೂಲಿಯನ್. ಓಕೆ, ಸೊ ಇಷ್ಟು ಡಾಟಾ ಟೈಪ್ಸ್ ಗಳಿದಾವೆ. ಇವ್ನ ಬರ್ಬರ್ತಾ ನಾವೆಲ್ಲ ಕಲಿತಾ ಬರ್ತೀವಿ. ಓಕೆ, ಸೊ ತಿಳ್ಕೊಳ್ಳೋಣ ಮುಂದಿನ ವಿಡಿಯೋಸ್ ಗಳಲ್ಲಿ ಈ ರೀತಿ ಅಂದ್ರೆ ಏನು, ಇಂಟ್ ಅಂದ್ರೆ ಏನು, ಫ್ಲೋಟ್ ಅಂದ್ರೆ ಏನು, STR ಅಂದ್ರೆ ಏನು, ಲಿಸ್ಟ್ ಅಂದ್ರೆ ಏನು, ಡಿಕ್ಟ್ ಅಂದ್ರೆ ಏನು, ಟಪಲ್ ಅಂದ್ರೆ ಏನು, ಸೆಟ್ ಅಂದ್ರೆ ಏನು, ಬೂಲಿಯನ್ ಅಂದ್ರೆ ಏನು, ಯಾವ ರೀತಿ ಯೂಸ್ ಮಾಡ್ತೀವಿ, ಏನೇನು ಸಿಂಟ್ಯಾಕ್ಸ್ ಬರುತ್ತೆ ಇದ್ರದ್ದು ಅನ್ನೋದೆಲ್ಲ ಕಂಪ್ಲೀಟ್ ವಿಡಿಯೋನ ನಾವೇನ್ ಮಾಡೋಣ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಸೊ ಅಲ್ಲಿವರೆಗೂ ನನ್ನ ವಿಡಿಯೋಸ್ ಗಳನ್ನ ನೋಡ್ತಾ ಇರಿ, ಎಂಜಾಯ್ ಮಾಡ್ತಾ ಇರಿ, ಕಲಿತಾ ಇರಿ, ಕಲಿಸ್ತಾ ಇರಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಗಳ ಜೊತೆನೂ ಶೇರ್ ಮಾಡಿ. ಜೈ ಹಿಂದ್, ವಂದೇ ಮಾತರಂ.